ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತುಂಬ ಯೂನಿಕ್ಕಾಗಿ ಇನ್ಸ್ಟೆಂಟಾಗಿ ಒಂದು 10 ಮಿನಿಟ್ಸಲ್ಲಿ ನೀವು ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಈಸಿಯಾಗಿ. ಯಾವುದೇ ರೀತಿ ಗೋಧಿ ಹಿಟ್ಟಿಲ್ಲದೆ, ಮೈದಾ ಹಿಟ್ಟಿಲ್ಲದೆ, ಜಸ್ಟ್ 1 ಕಪ್ ಸೂಜಿ ರವೆ ಇದ್ದರೆ ಸಾಕು, ನೀವು ಸೂಪರ್ ಡೂಪರ್ ತುಂಬಾ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಒಂದು ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿ ಹಾಗೂ ಒಂದು 2ರಿಂದ 3 ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು, ಚೆನ್ನಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜ್ ಆಗಿರೋ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡೋ ತನಕ ಒಂದು 2 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೇನಾದರೂ ಇದು ಯಾವುದೇ ರೀತಿ ಆಲೂಗಡ್ಡೆ ಬೇಡ ಅನ್ನೋರು ಬರೀ ಈರುಳ್ಳಿ ಸ್ಟಫನ್ ಕೂಡ ನೀವು ಮಾಡ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಮೋಸಾಗೆ ಸ್ಟಫನ್ ಮಾಡ್ಕೊತಿರಲ್ಲ, ಸೇಮ್ ಅದೇ ರೀತಿ ಕೂಡ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಆಲೂಗಡ್ಡೆ ಸೊಪ್ಪನ್ನು ಹಾಕೋದ್ರಿಂದ ಇನ್ನೂ ಹೆಲ್ದಿಯಾಗಿರುತ್ತೆ. ಒಂದು ಮೀಡಿಯಮ್ ಸೈಜಾಗಿರೋ ಆಲೂಗಡ್ಡೆನ ಕುದಿಸಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಹಾಕಿ, ಅರ್ಧ ಪಾಲಕ್ ಸೊಪ್ಪನ್ನು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ವಾಶ್ ಮಾಡಿಕೊಂಡು ಇದಕ್ಕೆ ಆಲೂಗಡ್ಡೆ ಹಾಗೂ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸೊಪ್ಪನ್ನು ತಿನ್ನಲ್ಲ ಅನ್ನೋರು ಈ ಥರ ಶೆಫನಲ್ಲಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡೋದ್ರಿಂದ ಅವ್ರಿಗೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊಪ್ಪನ್ನು ಹಾಕಿದ್ದೀವಿ ಅಂತ ನಮಗೆ ಅನಿಸೋದೇ ಇಲ್ಲ. ಇದು 2 ನಿಮಿಷ ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬ್ರೇಕ್ಫಾಸ್ಟ್ಗೆ ಬೇಕಾದಂಥ ಸ್ಟಫನ್ ಕೂಡ ತುಂಬಾ ಈಸಿಯಾಗಿ ಒಂದು 3 ಮಿನಿಟ್ಸಲ್ಲಿ ಕೂಡ ನಿಮಗೆ ರೆಡಿಯಾಗುತ್ತೆ. ನಾನು ಹೇಳಿದ್ನಲ್ವ, ಆಲೂಗಡ್ಡೆ ಕುದಿಸೋಷ್ಟು ಟೈಮ್ ಇಲ್ಲ ಅನ್ನೋರು ಆಲೂಗಡ್ಡೆನ ಸ್ಕಿಪ್ ಮಾಡಿಕೊಂಡು ಬರೀ ಸೊಪ್ಪನ್ನು ಹಾಕಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಟಫನ್ ರೆಡಿ ಆಯಿತು. ಈಗಿನ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನಿಲ್ಲಿ ಯಾವ ಕಪ್ ಅಳತೆಯಿಂದ ನೀರನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ನಾನು ಸೂಜಿ ರವನ್ನು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸೂಜಿ ರವೆ ತುಂಬ ಸಾಫ್ಟಾಗಿ ಬರುತ್ತೆ ನಾದ್ಕೊಳ್ಳುವಾಗ. ಎಣ್ಣೆನ ಮಿಕ್ಸ್ ಮಾಡದೆ ಹಾಕಿ, ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಅಜ್ವೈನನ್ನು ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಎಲ್ಲನೂ ಉಪ್ಪು ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಡಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬಂದಾಗ ನಾವು ಯಾವ ಕಪ್ ಅಳತೆಯಿಂದ ನೀರನ್ನು ಹಾಕಿರ್ತೀವಲ್ವ ಅದೇ ಬೌಲ್ ಅಳತೆಯಿಂದ 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀವಲ್ವ. ಈಗ ನಾನು ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. 1 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ದೊಡ್ಡ ರವೆನ ತೊಗೊಳಕ್ಕೆ ಹೋಗ್ಬಿಡಿ, ಖಂಡಿತವಾಗ್ಲೂ ಬರೋದಿಲ್ಲ. ಸೂಜಿ ರವೆ, ಚಿರೋಟಿ ರವೆ ಅಂತಾರಲ್ವ, ಚಿಕ್ಕ ರವೆ, ಅದನ್ನು ತೊಗೊಳ್ಬೇಕು. ಸ್ವಲ್ಪನೇ ಹಾಕ್ತಾ ಗ್ಯಾಸನ್ನು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಿಮಗೇನಾದರೂ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬೇಕನ್ನೋರು 2.5 ಕಪ್ ಕೂಡ ಹಾಕ್ಕೊಳ್ಬೋದು. ಬಟ್ 2 ಕಪ್ ಪಕ್ಕ ಮೆಜರ್ಮೆಂಟ್ಗೆ ಪರ್ಫೆಕ್ಟಾಗಿ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಸೂಜಿ ರವೆ ಹಾಕಿದ ತಕ್ಷಣ ಎಷ್ಟು ಗಟ್ಟಿಯಾಗಿಬಿಡುತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ. ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಒಂದು 2 ನಿಮಿಷ ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಲೋ ಫ್ಲೇಮಲ್ಲಿ ಇದನ್ನು ಕಲಿಸೋದ್ರಿಂದ ಸೂಜಿ ರವೆ ತುಂಬ ಸಾಫ್ಟ್ ಆಗುತ್ತೆ. ಯಾವುದೇ ರೀತಿ ಇದು ಗಟ್ಟಿ ಆಗೋದಿಲ್ಲ, ಅಂದರೆ ರೋಸ್ಟ್ ಆಗೋದಿಲ್ಲ. ನೋಡಿ, ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಹೇಳಿದ್ನಲ್ಲ, ನೀರನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗಟ್ಟಿ ಆದಮೇಲೆ ಇದು ಒಂದು 2 ನಿಮಿಷ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ ಮುಚ್ಚಿಬಿಡಿ. ಯಾಕೆಂದರೆ ಅದು ಎಷ್ಟು ಚೆನ್ನಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಅಳ್ಬಿಡ್ತೀವೋ ಅಷ್ಟು ಸಾಫ್ಟಾಗಿ ನಮಗೆ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇಷ್ಟಾದರೆ ಸಾಕು. ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಸ್ನೇಹಿತರೆ, ಮೇನ್ ಪ್ರೊಸೆಸ್ ಅಂದರೆ ಇದು. ನೀವು ಎಷ್ಟು ಚೆನ್ನಾಗಿ ಸೂಜಿ ಹಿಟ್ಟನ್ನು, ರವೆಯನ್ನು ನಾದ್ಕೊಳ್ತೀರೋ ಅಷ್ಟು ಟೇಸ್ಟಾಗಿ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗುತ್ತೆ. ಇದನ್ನು ನಾನೀಗ ಚೆನ್ನಾಗಿ ಹಿಟ್ಟನ್ನು ನೀವು ಯಾವ ಥರ ನಾದ್ಕೊಳ್ತೀರೋ, ನೋಡಿ, ನಾನು ಯಾವುದೇ ರೀತಿ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ನಾನು ಯಾವುದನ್ನು ಬಳಸಿಲ್ಲ. ಜಸ್ಟ್ ಸಿಂಪಲಾಗಿ 1 ಕಪ್ ಸೂಜಿ ರವೆಯಿಂದ ಇನ್ಸ್ಟೆಂಟಾಗಿ ಒಂದು ಜಸ್ಟ್ 10 ಮಿನಿಟ್ಸಲ್ಲಿ ನಾನು ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ. ನೀವೇನಾದರೂ ಬೆಳಗ್ಗೆ ತಡವಾಗಿ ಎದ್ದರೆ ಏನು ಬ್ರೇಕ್ಫಾಸ್ಟ್ ಮಾಡೋಷ್ಟು ಐಡಿಯಾ ಇಲ್ಲದಾಗ ಈ ಥರ ಬ್ರೇಕ್ಫಾಸ್ಟ್ನ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇದ್ರ ಜೊತೆ ಯಾವುದೇ ರೀತಿ ಚಟ್ನಿನೂ ಬೇಡ, ನೀವು ಸಾಂಬಾರು ಬೇಡ ಮಾಡೋದು. ತುಂಬಾ ಟೇಸ್ಟಾಗಿ ಬರೀ ನಿಮಗೆ ಟೊಮೆಟೊ ಕೆಚಪ್ ಇದ್ದರೆ ಸಾಕು, ಒಂದು ಒಳ್ಳೆ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಕೂಡ ನೀವು ರೆಡಿ ಮಾಡ್ಬೋದು. ನೋಡಿ, ನನಗೆ ಎಷ್ಟು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ನಮಗೆ ಹಿಟ್ಟಿನ ಹದಕ್ಕೆ ಬರೋ ತನಕ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ನಾನೀಗ ಡೈರೆಕ್ಟ್
ಡೈರೆಕ್ಟಾಗಿ ಒಂದೇ ಉರುಳಿಯಲ್ಲಿ ಚಪಾತಿ ಥರ ದಪ್ಪವಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗಿ ಉರುಳೆ ಥರ ಮಾಡಿಕೊಂಡು ಸಣ್ಣದಾಗಿ ಮಾಡಿಕೊಂಡು ಆದರೂ ಕೂಡ ನೀವು ಕಡುಬು ಟೈಪ್ ನೀವು ತುಂಬಬೋದು. ಬಟ್ ನಾನಿಲ್ಲ ಆ ಥರ ಮಾಡಿಲ್ಲ, ಅದು ತುಂಬ ಟೈಮ್ ಹಿಡಿಯುತ್ತೆ. ನಮಗೆ ಟೈಮ್ ಸೇವ್ ಆಗಬೇಕು, ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಅಂದರೆ ನೀವು ಈ ಥರ ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಪಾತಿ ಹಿಟ್ಟನ್ನು ಯಾವ ಥರ ಲತ್ತಿಸ್ತೀರೋ ಸೇಮ್ ಅದೇ ಥರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾನು ಲತ್ತಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಎಣ್ಣೆನ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ತೀರ ದಪ್ಪವಾಗಿ ಬೇಡ, ತೀರ ತೆಳುವಾಗಿ ಬೇಡ. ನಾರ್ಮಲಾಗಿ ನಮಗೆ ಪೂರಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಆ ಥರ ನೀವು ಅಷ್ಟು ಮೀಡಿಯಮ್ ಸೈಜ್ ದಪ್ಪ ಇದ್ದರೆ ಸಾಕು. ಸ್ನೇಹಿತರೆ, ನಿಮಗೆ ಬೇಗ ಟೈಮ್ ಸೇವ್ ಆಗಬೇಕಂದ್ರೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಒಂದೊಂದಾಗಿ ಮಾಡಿಕೊಂಡು ಒಳಗಡೆ ಎಲ್ಲ ಸ್ಟೆಫನ್ ತುಂಬಿ ಎಣ್ಣೆಯಲ್ಲಿ ರೋಸ್ಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈ ಥರ ಮಾಡಿದ್ರೆ ನಮಗೆ ಕ್ವಿಕ್ಕಾಗಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ನಾನು ಒಂದು ಬೌಲ್ನ ತೊಗೊಂಡು ಈ ಥರ ಪ್ರೆಸ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಎಲ್ಲದೂ ಒಂದೇ ಮೆಜರ್ಮೆಂಟಲ್ಲಿ ನಮಗೆ ಸಿಗುತ್ತೆ. ಉಳಿದ ಹಿಟ್ಟನ್ನು ನೀವು ಮತ್ತೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ತಿರ್ಗಾ ಇನ್ನೊಂದು ಚಪಾತಿ ಮಾಡಿಕೊಂಡು ಈ ಥರ ಬೌಲ್ ಅಳತೆಯಿಂದ ಪ್ರೆಸ್ ಮಾಡಿದರೆ ನಿಮಗೆ ಸ್ಟೆಫನ್ ತುಂಬಲಿಕ್ಕೆ ತುಂಬ ಈಸಿಯಾದಂಥ ರೌಂಡ್ ಶೇಪಲ್ಲಿ ಮಿನಿ ಚಪಾತಿ ಕೂಡ ರೆಡಿಯಾಗುತ್ತೆ. ಸೊ ನೋಡಿ, ಈಗ ಒಂದು ತೊಗೊಂಡು ಸೂಜಿ ರವೆನ ಒಂದು ತೊಗೊಂಡು ಇದಕ್ಕೆ ಈಗ ನಾವು ರೆಡಿ ಮಾಡಿರುವಂತಹ ಏನು ಹಾಲು ಸ್ಟೆಫನ್ ಇರುತ್ತಲ್ವ ಅದನ್ನು ಇದ್ರೊಳಗಡೆ ಸ್ವಲ್ಪ ತುಂಬಿ, ಜಾಸ್ತಿ ತುಂಬಬೇಡಿ. ನಾನು ಯಾಕೆ ಎಣ್ಣೆನ ಕಡಿಮೆ ಹಾಕಿದ್ದೀನಿ ಅಂದರೆ ನೋಡಿ, ಎಣ್ಣೆನ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ನಮಗೆ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಓಪನ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಎಣ್ಣೆನೇ ಇರಬಾರ್ದು ಅದರಲ್ಲಿ. ಅಷ್ಟು ಕಡಿಮೆ ಎಣ್ಣೆ, ಸಾಧ್ಯದಷ್ಟು ಕಡಿಮೆ ಎಣ್ಣೆ ಹಾಕ್ಕೊಂಡೆ ನೀವು ಸ್ಟೆಫನ್ನು ರೆಡಿ ಮಾಡ್ಕೊಳ್ಬೇಕು. ಒಂದೇ ಸ್ಪೂನ್ ಹಾಕ್ಕೊಳ್ಳಿ. ಒಂದೇ ಸ್ಪೂನ್ ಹಾಕ್ಕೊಂಡು ನಾರ್ಮಲಾಗಿ ಕಡುಬನ್ನು ನೀವು ಯಾವ ಥರ ತುಂಬ್ತಿರೋ ಸೇಮ್ ಅದೇ ಥರ ಸ್ವಲ್ಪ ರೌಂಡಾಗಿ ನಾನು ಮರ್ಚ್ಕೊಂಡಿದ್ದೀನಿ ಇಷ್ಟೇ. ಅವು ಏನು ಓಪನ್ ಆಗಬಾರ್ದು ಅಂದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಸೊ ನಾನು ಈ ಥರ ಮಾಡಿದ್ದೆ. ನಮ್ಮಮ್ಮ ಕಡುಬು ಶೇಪಲ್ಲಿ ತಿರುಗಿಸ್ತಾರಲ್ವ, ಸೊ ಆ ಥರ ಮಾಡಿತ್ತು. ನಿಮಗೆ ಬೇಕಿದ್ರೆ ನೀವು ಸಮೋಸ ಟೈಪಲ್ಲೂ ಕೂಡ ಮಾಡ್ಕೊಳ್ಬೋದು, ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವುದು ಬೇಗ ಆಗುತ್ತೋ ನೀವು ಅದನ್ನೇ ರೆಡಿ ಮಾಡ್ಕೊಳ್ಬೋದು. ಈಗ ಉಳಿದ ಹಿಟ್ಟನಿಂದನೂ ಸಹ ನಾನು ನಿಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡು ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡೋಕೆ ಕೆಲವರಿಗೆ ಕಷ್ಟ ಅನಿಸುತ್ತೆ, ಇಷ್ಟು ನಮಗೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಮಾಡಿದರೆ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನೀವು ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ಮಕ್ಕಳಿಗೆ ನಾರ್ಮಲಾಗಿ ಇಡ್ಲಿ, ದೋಸೆ, ಪೂರಿ ತಿಂದು ಬೇಜಾರಾದಾಗ ಈ ಥರ ಇನ್ಸ್ಟೆಂಟಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಯಾವುದೇ ರೀತಿ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಬಳಸದೆ ತುಂಬಾ ಟೇಸ್ಟಾಗಿ ಮಾಡ್ಬೋದು. ಇದನ್ನೆಲ್ಲ ತುಂಬುವಷ್ಟಿಗೆ ನಾವು ಎಣ್ಣೆ ಕೂಡ ಚೆನ್ನಾಗಿ ಕಾದಿರುತ್ತೆ. ಹೈ ಫ್ಲೇಮಲ್ಲಿ ಎಣ್ಣೆನ ಚೆನ್ನಾಗಿ ನೀವು ಕಾಯಿಸ್ಕೊಂಡಿರಬೇಕು. ತೀರಾ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಗ್ಯಾಸನ್ನು ಲೋ ಫ್ಲೇಮರ್ ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ ತಕ್ಷಣ ಚೆನ್ನಾಗಿ ಒಂದ್ಸಲ ಉಲ್ಟಾ ತಿರುಗಿಸ್ಬೇಕು. ಇಲ್ಲಾಂದರೆ ಒಂದೇ ಸೈಡ್ ಅದು ರೋಸ್ಟ್ ಆಗಿಬಿಡುತ್ತೆ. ನಿಧಾನವಾಗಿ ಈ ಥರ ನೀವು ಎಣ್ಣೆಯಲ್ಲಿ ಕರಿತಾ ಬಂದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ, ಕೆಲವ್ರಿಗೆ ಮಕ್ಕಳಿಗೆ ಬಾಕ್ಸ್ಗೆ ಏನು ಮಾಡಬೇಕಂತ ಐಡಿಯಾ ಇಲ್ಲದಾಗ ಈ ಥರ ಡಿಫ್ರೆಂಟಾಗಿ ನೀವು ಬ್ರೇಕ್ಫಾಸ್ಟ್ನ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ನೀವು ಮಾಡ್ಕೊಡ್ಬೋದು. ನಿಮಗೇನಾದರೂ ಆಲೂಗಡ್ಡೆ ಕುದಿಸೋಷ್ಟು ಟೈಮ್ ಇಲ್ಲ ಅನ್ನೋರು ಬರೀ ಸೊಪ್ಪಿನಿಂದ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೆಟೊ ಹಾಕ್ಕೊಂಡು ಆ ಸ್ಟೆಫನ್ ಕೂಡ ನೀವು ರೆಡಿ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡ್ತಾನೆ ಅಂದರೆ ಉಲ್ಟಾ ತಿರುಗಿಸ್ತಾನೆ ಇರಬೇಕು. 2 ಸೈಡ್ ಕೂಡ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ಒಂದು ಜಸ್ಟ್ 10 ಮಿನಿಟ್ಸಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ. ಇಷ್ಟ ಆದರೆ ಸಾಕು ಸ್ನೇಹಿತರೆ. ನೋಡಿ, ತೆಗೆದುಬಿಡಿ. ಈಗ ನಾನು ಉಳಿದ ಹಿಟ್ಟಿನಿಂದನೂ ಸಹ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೆ. ನೋಡಿ, ನಾನು ಸ್ವಲ್ಪ ಕಡುಬು ಶೇಪಲ್ಲಿ ಮರ್ಚ್ಕೊಟ್ರು ನಮ್ಮಮ್ಮ. ಸೊ ಅದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಇದೇ ರೀತಿ ಎಲ್ರಿಗೂ ಬರುತ್ತೆ. ಬರಲ್ಲ ಅನ್ನೋರು ಜಸ್ಟ್ ನೀವು ಪ್ರೆಸ್ ಮಾಡಿದರೆ ಸಾಕು. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಇದ್ರ ಜೊತೆ ಒಂದು ಒಳ್ಳೆ ಟೊಮೆಟೊ ಕೆಚಪ್ ಇದ್ದರೆ ಸಾಕು. ಇಲ್ಲಾಂದರೆ ಬರೀ ಬೈಲೆ ತಿನ್ನೋರು ಬರೀ ಬೈಲೆ ತಿಂತಾರೆ, ಕೆಲವರು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಡು ತಿಂತಾರೆ, ನಿಮ್ಮ ಇಷ್ಟ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.